ಛಲವಾದ ನಾರಾಯಣ ಸ್ವಾಮಿ ಅವರು ಹಿರಿಯ ಲೀಡರ್ಸ್ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಟಿ ವಿ ಡಿಬೇಟ್ಸಲ್ಲಿ ಗಂಟೆಗಳಗಟ್ಟಲೆ ನಮ್ಮ ಪಕ್ಷವನ್ನು ಸಮರ್ಥಿಸ್ಕೊಂಡವರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ರಾಜಕೀಯ ಜನ್ಮ ಕೊಟ್ಟವರು. ಛಲವಾದಿ ನಾರಾಯಣ ಸ್ವಾಮಿ ಅವರು ಏನು ರೈಲ್ವೆ ಇದರಲ್ಲಾಗಿದ್ದರು, ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಕರ್ನಾಟಕ ರಾಜಕಾರಣದಲ್ಲಿ ಆ ಹೆಸರು ಅಸ್ತಿತ್ವಕ್ಕೆ ಬರೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕಾರಣ. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಕೇಳೋದಿಷ್ಟೇ, ಸರ್ ನೀವು ಸೀನಿಯರ್ ಪೊಲಿಟಿಷಿಯನ್ ಇದ್ದೀರಾ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿಮಗೇನಿತ್ತು? ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಮಗಿದು ಶೋಭೆ ತರಲ್ಲ ನಾರಾಯಣ ಸ್ವಾಮಿ ಸರ್, ದಯವಿಟ್ಟು ತಮ್ಮ ಅಪ್ರೋಚನ್ನ ಬದಲಿಸ್ಕೊಳ್ಳಿ. ಇವತ್ತು ನಮ್ಮ ಪಕ್ಷದ MLCಗಳೆಲ್ಲ ಗವರ್ನರ್ ಮನೆಗೆ ಹೋಗಿದ್ದಾರೆ. ಗವರ್ನರ್ ಅವರು ಅಷ್ಟೇ BJPಯ ಏಜೆಂಟ್ ಥರ ವರ್ತಿಸ್ತಿದ್ದಾರೆ. ಸಾಂವಿಧಾನಿಕ ಹುದ್ದೆಗೆ ಗೌರವನೇ ಇಲ್ವಾ? ಓಕೆ, ಅವರು BJPಯಿಂದನೇ ಅಪಾಯಿಂಟ್ ಆಗಿರ್ಬೋದು, ಸಾಂವಿಧಾನಿಕ ಹುದ್ದೆಗೆ ಗೌರವ ಇಲ್ಲಿ. ಪ್ರಮಾಣ ವಚನ ತಗೊಂಡಿದ್ದಾರೆ ಆರ್ಟಿಕಲ್ 159 ಪ್ರಕಾರ, ನಾನು ಈ ದೇಶದ ಸಮಗ್ರತೆಯನ್ನು ಕಾಪಾಡ್ತೀನಿ ಅಂತ. ಅಟ್ಲೀಸ್ಟ್ ಎಲ್ಲಿ ಆ ಸಾಂವಿಧಾನಿಕ ಪೀಠಕ್ಕೆ ಗೌರವ ಎಲ್ಲಿ ಅನ್ನೋದೇ ನನ್ನಂಥ ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಯಕ್ಷ ಪ್ರಶ್ನೆ ಆಗಿರೋದು. ಕುಮಾರಸ್ವಾಮಿ ಅವ್ರದ್ದು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ, ನಾವು ಕೊಡಲಿಲ್ಲ. ಶಶಿಕಲಾ ಅವ್ರದ್ದು ಕೊಡಲಿಲ್ಲ, ನಿರಾಣಿ ಅವ್ರದ್ದು ಕೊಡಲಿಲ್ಲ. BJP ಕಾಲದ ಹಗರಣಗಳು ಇವ್ರಿಗೆ ಮೈಸೂರಿನ 14 ಸೈಟ್ಗಳ ಬಗ್ಗೆ, ಒಂದಷ್ಟು ಸೈಟ್ಗಳ ಬಗ್ಗೆ ಗವರ್ನರ್ ಅವ್ರಿಗೆ ಇಷ್ಟ ಆಸಕ್ತಿ ಅಲ್ವಾ? ಸಾವಿರಾರು ಜನ ಕೋವಿಡಲ್ಲಿ ಸತ್ತೋದ್ರಲ್ಲ, ಜಸ್ಟಿಸ್ ಮೈಕಲ್ ಕುನ್ಹಾ ಅವ್ರ ರಿಪೋರ್ಟು ಹೇಳ್ತಿದ್ದಲ್ಲ ಮಿಸ್ಅಪ್ರೋಪೋರ್ಷನೇಟ್ ಆಗಿದೆ ಅಂತ. ಯಾಕೆ ಸಾವಿರಾರು ಜೀವಕ್ಕೆ ಬೆಲೆ ಇಲ್ವಾ? ಅದ್ರ ಬಗ್ಗೆ ಗವರ್ನರ್ ರಿಯಾಕ್ಟ್ ಆಗಬಾರ್ದಾ? ಸಾವಿರಾರು ಜನ ಸತ್ತೋದ್ರೆ ಪರವಾಗಿಲ್ಲ, ಯಾರಿಗೆ? BJP ಅವ್ರಿಗೆ. ಅದ್ರ ಬಗ್ಗೆ ಯಾಕೆ ಸೀರಿಯಸ್ನೆಸ್ ಇಲ್ಲ? ಇದು BJPಯವರ ದ್ವೇಷ ರಾಜಕಾರಣ. ಇದು ಖಂಡಿತವಾಗೂ ಒಳ್ಳೆಯದಲ್ಲ, ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಒಂದು ಸ್ಟೇಬಲ್ ಗೌರ್ಮೆಂಟ್ ನಮ್ದಿದ್ರೂ ಸಹ, ಇಷ್ಟು ಜನ 135+ ಮೆಂಬರ್ಸ್, 136 ನಾವಿದ್ದರೂ ಸಹ ಇವತ್ತು ಇವ್ರು ಇಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂದರೆ ಇದು ಮೋಸ್ಟ್ಲಿ ರಾಜಕಾರಣ ಮತ್ತೊಂದು ಹಂತಕ್ಕೆ ಹೋಗ್ತಿದೆ. ನಾನು ಯೋಚನೆ ಮಾಡ್ತಿದ್ದೆ, ಏನಪ್ಪ ಇವರು 136 ಮೆಜಾರಿಟಿ ಇದ್ದರೂ BJPಯವರು ಈಗೋ ಬೀಳಿಸ್ಬಿಟ್ವಿ ಅಂತಿದ್ದಾರೆ. ಇನ್ನೊಂದು 20 ಸೀಟ್ ಕಡಿಮೆ ಇದ್ದಿದ್ದರೆ ಇವ್ರು ನೆಮ್ಮದಿಯಾಗಿರೋಕ್ಕೆ ಬಿಡೋರ ನಮ್ಮನ್ನು ಅಂತ.